ಚಿಕ್ಕನಾಗಿ. ಶಾಸಕ ಸುರೇಶ್ ಬಾಬು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ? ಸರ್, ನಾಯಕರು ತುಂಬ ಒಳ್ಳೆ ಕೆಲಸ ಇತ್ತೀಚೆಗೆ ಮಾಡ್ತಿದ್ದಾರೆ. ಇವತ್ತು 518ನೇ ಜನಸಂಖ್ಯೆ ಸಭೆ ಮಾಡ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಅಂತ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ CET ಉಚಿತ ತರಬೇತಿ ಶಿಬಿರವನ್ನು ಸುಮಾರು 15 ವರ್ಷದಲ್ಲಿ ಉತ್ಸವ ಮಾಡ್ಕೊಂಡಿರ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಅದು ತುಂಬಾ ನೀಟಾಗಿ ಅದರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಯಾರು ಮಕ್ಕಳು ತೀರಾ ಬಡತನ ಇರುವಂತ ಮಕ್ಕಳು CET ನೀಟ್ ಕೋಚ್ ಕಾರಣಕ್ಕೆ ತುಂಬಾ ದುಡ್ಡನ್ನು ವೆಚ್ಚ ಮಾಡಬೇಕಾಗಿದೆ. ಆದ್ರೆ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಯಾರಿಗೂ ಸಹ ಅನ್ಯಾಯ ಆಗ್ತಂಗೆ ಮಕ್ಕಳಿಗೆ ಇವತ್ತು ಸುಮಾರು ಜನಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಇದೇ ನೋಡಿ ಬೇರೆ ಊರುಗಳೆಲ್ಲ ಒಂದು CET ಕೋಚ್ ಅಂತ 3-3.5 ಲಕ್ಷ ಖರ್ಚುತ್ತಾರೆ. ನಮ್ಮ ಸಾಹೇಬರು ಉಚಿತವಾಗಿ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಮನೆ ಬಾಗಿಲಿಗೆ ಒಂದು ಉನ್ನತವಾದ ಕಾರ್ಯಕ್ರಮ ಹಾಕಿದ್ದಾರೆ. ಅದ್ರ ವಾರ ಎಲ್ಲ ಅಲ್ಲಿ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕಾರ್ಯಕರ್ತರಿಗೆ ದೊರಕಿಸ್ತಾ ಇದ್ದಾರೆ. ಇದೇ ರೀತಿ ನೋಡಿ ತೀನಂಶಿ ಬಂದಲ್ಲಿ ಈಗ 118ನೇ ವಾರದ್ದು ಮಾಡ್ತಾ ಇದ್ದಾರೆ. ಇಲ್ಲೇ ಸ್ಥಳದಲ್ಲೇ ಅಧಿಕಾರಿಗಳನ್ನು ಕೂಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿ ನೋಡಿ ಹೇಮಾವತಿ ಚಾನಲ್ ಸಹ ಚಿಕ್ಕನಾಗಿನಲ್ಲಿ ಕೆರೆಗೆ ಬರುವಂತ ಹೇಮಾವತಿ ಚಾನಲ್ ಸಹ ಕಂಪ್ಲೀಟ್ ಆಗಿದೆ. ಇವತ್ತು ಡ್ಯಾಮಲ್ಲಿ ಇವತ್ತು ನೀರು ಬಿಟ್ಟರು ಸಹ ಚಿಕ್ಕನಾಗಿನಲ್ಲಿ ಕೆರೆಗೆ ನವಲೆ ಕೆರೆ ಅಂತ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಗೆ ಹೇಮಾವತಿ ಚಾನಲ್ ಸಹ ಬರ್ತಾ ಇದೆ. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ರೀತಿಯ ಅನುಕೂಲ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ತಾರೆ. ಈ ದಿನ ಅಂಗವೈಕಲರಿಗೆಲ್ಲ ಉಚಿತ ದ್ವಿಚಕ್ರ ವಾಹನಗಳನ್ನ ವಿತರಿಸ್ತಿದ್ದಾರೆ. ಇದು ನವರತ್ನ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಅದರಲ್ಲಿ ಪುರಸಭೆ ವತಿಯಿಂದ 36 ಜನ ಫಲಾನುಭವಿಗಳಿಗೆ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಶಾಸಕರ ನೇತೃತ್ವದಲ್ಲಿ ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಶಾಸಕರ ನೇತೃತ್ವದಲ್ಲಿ ನೀಡ್ತಾ ಇದೆ ಅಂತ ಹೇಳಿ ಇಚ್ಛೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡು ಈ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳು ಆಗಿದೆ. ತುಂಬಾ ಆಗಿದೆ. ಇದು KMRC ಅಂದ್ರೆ ಮೈನ್ಸ್ ಗ್ರಾಂಟ್ ಅಲ್ಲಿ ಸುಮಾರು CC ರೋಡ್ಗಳಾಗಿದೆ, ಸುಮಾರು ಹಳ್ಳಿಗಳಾಗಿದೆ. ಈಗ KMRC ಯೋಜನೆ ಅಡಿನಲ್ಲಿ ಒಳ್ಳೆ ಕಾಲೇಜ್ಗಳು ಏನು LKG UKG ಇಂದ ಹಿಡಿದು ಫಸ್ಟ್ PUC ಸೆಕೆಂಡ್ PUC ವರೆಗೂ ಒಂದು ಕಾಲೇಜುಗಳು ಸ್ಯಾಂಕ್ಷನ್ ಆಗಿದೆ. ಅದು ಇನ್ನ ಕೆಲವೇ ದಿನದಲ್ಲಿ ಅದನ್ನು ಸಹ ಪುರೋಗಸಲ್ಲಿ ಆಗುತ್ತೆ. ಓಕೆ ಸರ್, ಧನ್ಯವಾದ.